ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಸ್, ಇನ್ನು ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇವತ್ತು ನಾನು ಯಾಕೆ ಈ ಥರ ರೆಡಿ ಆಗಿದೆ, ಇನ್ನೂ ರೆಡಿ ಆಗಿಲ್ಲ, ಆಗಬೇಕು. ನನ್ನ ಪ್ರೀವಿಯಸ್ ವ್ಲಾಗ್ ಒಂದರಲ್ಲಿ ಹೇಳಿದ್ದೆ, ನಮಗೆ ಎತ್ನಿಕ್ ಡೇ ಮಾಡ್ತಾರೆ ಅಂದರೆ ಮ್ಯಾಂಗೋ ಮೇಳ ವ್ಲಾಗಲ್ಲಿ ಹೇಳಿದ್ದೆ ಎತ್ನಿಕ್ ಡೇ ಮಾಡ್ತಾರೆ ನಮಗೆ, ಅದ್ರದ್ದು ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು. ಬಟ್ ನಮಗೆ ಎತ್ನಿಕ್ ಡೇ ಮಾಡಲೇ ಇಲ್ಲ, ಡೈರೆಕ್ಟಾಗಿ ಫೇರ್ವೆಲ್ ಮಾಡ್ತಾಯಿದ್ದಾರೆ. ಸೊ ಇದನ್ನೇ ನಾನು ಯಾಕೆ ಕ್ಯಾಪ್ಚರ್ ಮಾಡಬಾರ್ದು ಅಂದ್ಬಿಟ್ಟು ಇವತ್ತು ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ನಾನು ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟೇ ಕ್ಯಾಪ್ಚರ್ ಮಾಡ್ತೀನಿ. ಸೊ ಹೋಪ್ಸೋ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇನ್ನೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ರೆಡಿ ಎಲ್ಲ ಆಗಾದಮೇಲೆ ಕಾಲೇಜ್ಗೆ ಹೋದ್ಮೇಲೆ ಇವತ್ತು ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಸ್ತೀನಿ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ಗೆ ಅಂತಲೇ ಲೈಕ್ ಚಿಕ್ಕದಾಗಿ ಒಂದು ನೋಟ್ ಏನೋ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಬೇರೆ ಇತ್ತು ನನಗೆ, ಬಟ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ನಮ್ಗೆ ಹೇಳಿದ್ದೆ ಒಂದಿನೊಂದು ಮುಂಚೆ ಈ ಥರ ಫೇರ್ವೆಲ್ ಇದೆ ಅಂತ ಅಂದ್ಬಿಟ್ಟು. ಸೊ ಏನಾಗುತ್ತೋ ಅದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಹೋಪ್ಸೋ ಅದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಯಾರಿಗೂ ಹೇಳಿಲ್ಲ ನಾನು, ಇಟ್ ಈಸ್ ಲೈಕ್ ಕ್ವೈಟ್ ಸರ್ಪ್ರೈಸ್ ಆಗಿರಲಿ ಅವ್ರಿಗೆ ಅಂತ ಅಂದ್ಬಿಟ್ಟು. ಸೊ ಕಾಲೇಜ್ಗೆ ಹೋದ್ಮೇಲೆ ಫ್ರೆಂಡ್ಸ್ ಎಲ್ಲರೊಟ್ಟಿಗೆ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗಾಯ್. ಹಾಯ್, ನಾನು ಹೀಗೆ ರೆಡಿ ಆಗಿದ್ದೀನಿ. ಗಿಡ್ಡಿನ ತೋರಿಸ್ತೀನಿ ಗಾಯ. ಗಿಡ್ಡಿ, ಹಾಯ್ ನಿಧಿ, ಕ್ಯೂಡಿ. ಸೊ ನಿಧಿ, ಸೊ ನಾನು ಇವಳು ಇವಾಗ ಈ ಥರ ರೆಡಿ ಆಗಿದೆ. ನಾನು ನಿಧಿನ ತೋರಿಸ್ತೀನಿ. ಬಂದು ಸೂಪರ್. ಇದು ನಿಧಿ ಗಾಯ್ಸ್, ತಡೀರಿ ಬುಜ್ಜಿನ ತೋರಿಸ್ತೀನಿ. ಬುಜ್ಜಿ ಗಾಯ್ಸ್ ಮಾಡೆಲ್ ಬಂದಂಗೆ ಬಂದಿದ್ದಾಳೆ. ಚೆನ್ನಾಗಿದ್ದಾಳೆ. ಈ ಬಟ್ಟೆ ಗಾಯ್ಸ್ ಹುಡ್ಕಕ್ಕೆ ಇವ್ರಿಬ್ರಿಗೆ ನಾವು ನೆನ್ನೆ ಪಟ್ಟಿರೋ ಸಾಹಸ. ಏನು ಮಾಡಿದ್ರು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಅಲ್ಲ, ಬೇರೆ ಬಟ್ಟೆ ಕಲರ್ ಸಿಕ್ಕಿದ್ರು ಅವಳು ಏನು ಬಾಯ್ ಪಡ್ಕೊಂಡು ನಾನು ಅವಳು ಕಿವಿ ಕೊಡಲ್ಲ. ಸೊ ಇನ್ನೂ ಫ್ರೆಂಡ್ಸ್ ಬರೋರಿದ್ದಾರೆ ಗೈಸ್. ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಇವತ್ತು ಡೇ ಹೆಂಗಿರುತ್ತೆ. ಸೆಂಡ್ ಆಫ್ ಗೈಸ್ ಇವತ್ತು ನನ್ನ ತೋರಿಸಿ, ಯಾರಾದರೂ ನನ್ನ ತೋರಿಸ್ತೀನಿ ಇರಿ ಗೈಸ್. ಹೆಂಗಿದ್ದೀನಿ ಗೈಸ್ ನಾನು? ಸೊ ಅಷ್ಟೇ. ಏನೇನೆಲ್ಲ ಆಗುತ್ತೆ ಇವತ್ತು, ಎಷ್ಟು ಸರ್ಪ್ರೈಸಿಂಗ್ ಆಗಿರುತ್ತೆ ನನ್ನ ಫ್ರೆಂಡ್ಸ್ಗೆ ಅಂತೆಲ್ಲ ತೋರಿಸ್ತೀನಿ ಗೈಸ್. ಸರ್ಪ್ರೈಸಿಂಗ್ ಎಷ್ಟಾಗಿರುತ್ತೋ, ಸರ್ಪ್ರೈಸಿಂಗ್ ಎಷ್ಟಾಗಿರುತ್ತೆ ನಿಜ. ಅಟ್ ದ ಎಂಡ್ ನಾವು ಅಷ್ಟೇ ಅಳ್ಬಾರ್ದು ಅಂತಾನೆ ಡಿಸೈಡ್ ಮಾಡ್ಕೊಂಡಿರೋದು ಎಲ್ಲರೂ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾವು ಲಾಸ್ಟ್ ಟೈಮ್ ನಮ್ದಲ್ದೇ ಇರೋರಿಗೆ ಹತ್ತಿದ್ದೀವಿ, ನಮ್ಗೆ ನಾವು ಅಳಲ್ವಾ, ಆಬ್ವಿಯಸ್ಲಿ ಅಳ್ತೀವಿ ಗೈಸ್, ಪಕ್ಕ ಅಳ್ತೀವಿ. ಅದಕ್ಕೆ ಮೇಕಪ್ ಎಲ್ಲ ಹಾಕಿಲ್ಲ, ಆ್ಯಂಡ್ ನಾವು ಮೇಕಪ್ ಹಾಕೋದು ಇಲ್ಲ, ನ್ಯಾಚುರಲ್ ಬ್ಯೂಟಿ. ಸೊ ಇವಾಗ ಎಲ್ಲರೂ ಚೆನ್ನಾಗಿ ಫೋಟೋಸ್ ತೊಗೊಂಡು ಆಮೇಲೆ ಕ್ಲಾಸ್ ರೂಮ್ಗೆ ಹೋಗ್ತೀವಿ. ಕ್ಲಾಸ್ ರೂಮಲ್ಲಿ ಏನೇನೋ ಇದೆಲ್ಲ ಪ್ಲೇ ಮಾಡ್ತಾರೆ ಅಂತ ನೋಡಬೇಕು. ಹೆಂಗೆ ಅನ್ನಿಸ್ತಾ ಇದೆ ಬುಜ್ಜಿ? ಹೌದು ನಿನಗೆ ಬಾಯ್ ಕಡೆ, ನಿನ್ಗೆ ಹೆಂಗೆ ಅನ್ನಿಸ್ತಾ ಇದೆ? ನಂಗೆ ಫೇರ್ವೆಲ್ ಅಂತೂ ಇಂತೂ ಬಂದೇ ಬಿಡ್ತು. ಫೇರ್ವೆಲ್ ಅಂತೂ ಬಂತು, ಬಟ್ ಹೆವಿ ಎಮೋಷ್ನಲ್ ಅಂತೂ ಬೆಳಗ್ಗೆಯಿಂದ ಆಗಿದ್ದೀನಿ. ಗೊತ್ತಿಲ್ಲ ಇನ್ನು ಏನೇನು ಆಗುತ್ತೆ ಇವತ್ತಿನ ಇಡೀ ದಿನ. ಎಷ್ಟೆಷ್ಟು ಸರ್ಪ್ರೈಸಸ್ ಇರುತ್ತೆ, ಎಷ್ಟೆಷ್ಟು ಎಮೋಷ್ನಲ್ ಆಗಿರ್ತೀವಿ ನಾವು, ಏನೇನು ಅನಿಸುತ್ತೆ, ಏನೇನು ಫೀಲ್ ಮಾಡ್ತೀವಿ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ನಮಗೆ ಇನ್ನೂ ಒಂದು ಮಂತ್ ಆಲ್ಮೋಸ್ಟ್ ಎಕ್ಸಾಮಲ್ಲೇ ಇರ್ತೀವಿ. ಬಟ್ ಸ್ಟಿಲ್ ಎಕ್ಸಾಮ್ ಬರೆಯೋ ಕಾಲೇಜ್ಗೆಲ್ಲ ಬರ್ತೀವಿ, ಇಲ್ಲ ಅಂತಲ್ಲ. ಅಂದ್ರೂ ಏನೋ ಒಂಥರ ಇವಾಗಿಂದನೇ ಏನೋ ಆಗಲೇ ಆಗುತ್ತೆ ನಮ್ಮ ಕಾಲೇಜು ಅನ್ನೋ ಥರ ಕಾಲ್ ಬರ್ತದೆ. ಸೊ ಟೆನ್ಷನ್ ಗೈಸ್. ಸೊ ಇನ್ನು ನಾನು ಕೆಲವು ಫ್ರೆಂಡ್ಸ್ನ ಪರಿಚಯ ಮಾಡಿಸ್ತೀನಿ, ಆದಮೇಲೆ ಸಿಗ್ತೀನಿ. ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಇಲ್ಲ, ಚೆನ್ನಾಗಿ ಬರುತ್ತೆ. ಓದ್ಬಿಟ್ರೆ miss you so much, love you. ಇಷ್ಟ ಆಯ್ತಾ? ನಾನು ಆ್ಯಕ್ಚುಲಿ ಬೇರೆನೋ ಪ್ಲ್ಯಾನ್ ಮಾಡಿದೆ ಗೆಸ್ ಮಾಡಬೇಕು ಅಂತ, ಬಟ್ ನಿಮ್ಮ
ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ನಾನು ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡೆ, ಅದು ಕೂಡ ಬೇಗ ಬರ್ತಾ ಇರಲಿಲ್ಲ. 28-27 ತೋರಿಸ್ತಾ ಇತ್ತು, ಏನೋ ಬೇರೆ ಮಾಡೋಣ ಅಂದ್ಕೊಂಡೆ. ಬಟ್ ಲಾಸ್ಟ್ ಮೂಮೆಂಟ್ ಒಂದು ನೈಟ್, ನೆನ್ನೆ ನೈಟ್ ಅಷ್ಟು ಶಾಪಿಂಗ್ ಆದಮೇಲೆ ಮನೆಗೆ ಹೋಗಿ ರಾತ್ರಿ ಮಾಡಿದ್ದ. ಸರಿ, ಇವಾಗ ನೀನು ಅವಳಕ್ಕೆ ತೋರಿಸು. ಖುಷಿ ಆಯ್ತಾ ನಿಮಗೆ? ತುಂಬ ಖುಷಿ ಆಯ್ತು. ಇದಂತೂ ಎಷ್ಟು ಕ್ಯೂಟ್, ಎಷ್ಟು ಗೊತ್ತಾ, ಅದು ನೋಡಿದ್ರೆ ಯಾವಾಗಲೂ ಆ್ಯಕ್ಚುಲಿ ಯಾವಾಗಲೂ ಕೋಪ ಮಾಡ್ಕೊಂಡು ಇರ್ತೀನಿ ಚಿಡ. ಈಗ ನೋಡಿದ ತಕ್ಷಣ ಎಷ್ಟು ಖುಷಿಯಾಗಿ ನವೀನ್ ಮುಖ ನೆನಪಾಗಬೇಕು. ಅಲ್ಲಿ ಯಾವಾಗಲೂ ನಗ್ತಾ ಇರಲಿ ಅಂತ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಆ ಕಾಲೇಜ್ ಬಿಟ್ಟು ಹೋದರೆ ಏನಂತ ನಾವು ಅದಾದಮೇಲೆ ಇಷ್ಟೇ ಹ್ಯಾಪಿಯಾಗಿ ಇಷ್ಟೇ ಖುಷಿಯಾಗಿ ಚೆನ್ನಾಗಿದೆ. ಇವತ್ತು ಒಂದಿನ ಹೇಳೋದಲ್ಲ, ಕರೆದಂಗೂ ಕೂಡ ಆಚೆಗಡೆ ಬರಬೇಕು. ಬರ್ತೀನಿ ಇನ್ಮೇಲೆ. ಬಟ್ ಅದನ್ನು ಲಾಸ್ಟ್ ಮೌಂಟಲ್ಲಿ ನಿದ್ದಷ್ಟು ಲೆಟರ್ ಓದ್ತೀನಿ. Dear Nidhi, late to my heart and being forever in short time period. We built strong memories and I miss you. I miss right back home. Miss you so much. Love you from Nidhi. ನಾನು ಅವಳು ಗಾಡಿಯಲ್ಲಿ ಹೋಗ್ತಾ ಒಂದು ರಾಶಿ ಮಾತಾಡಿಕೊಂಡು ಬರೋ ಕಡೆ ಎಲ್ಲ ತಿನ್ಕೊಂಡು ಇವನ್ ಇವಳನ್ನ ತರಲೆ ಮಾಡ್ಕೊಂಡು ರೇಗಿಸ್ಕೊಂಡು ಹೋಗ್ತಾಯಿದ್ದೆ. ಅದನ್ನೇ ಫಸ್ಟ್ ನಾನು ಮಿಸ್ ಮಾಡ್ಕೊಳ್ಳೋದು. ಕಾಲೇಜ್ ಮೆಮೊರೀಸ್ಗಿನ್ನ ಜಾಸ್ತಿ ನಾನು ಬೈಕ್ ರೈಡೇ ಮಿಸ್ ಮಾಡ್ಕೊಳ್ಳೋದು. ಅದಕ್ಕೆ ಅದನ್ನು ಇಟ್ಕೋಬೇಕು. ಎಷ್ಟು ಬಿಡೋದಲ್ಲ ಆಮೇಲೆ ತಿಂತಾರಣ ಅವಾಗವಾಗ. ಗೋಬಿ ಮಂಚೂರಿ ತಿನ್ನಕ್ಕೆ ಹೋಗೋಣ ಅಂತ ಈಗಲೇ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಲಾಸ್ಟಲ್ಲಿ ಕೊಡಬೇಕಾಗಿತ್ತು ಗೈಸ್. ಬಟ್ ನನಗೆ ಆಗಲೇ ಅಳ್ತಾ ಇರ್ತೀವಿ. ನನಗೆ ಆ ಮೂಡಲ್ಲಿ ಇದೆಲ್ಲ ಕೊಡೋ ಮನ್ಸು ಬರಲ್ಲ. ಅದಕ್ಕೆ ನೀನು ಕೊಡ್ಬೇಕು ಅನಿಸ್ತಲ್ಲ. ಅಟ್ಲೀಸ್ಟ್ ನಂಗೆ ಅದೆಲ್ಲ ಥಾಟೇ ಬಂದಿಲ್ಲ ನಿಜವಾಗ್ಲೂ. ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್ ವಿತ್ ಮೈ ನ್ಯೂ ಫ್ರೆಂಡ್ ಅಲ್ಲ, ಓಲ್ಡ್ ಫ್ರೆಂಡೇ, ನನ್ನ ಕ್ಲಾಸ್ಮೇಟ್ ಚಿನ್ಮಯ್ ಅಂತ. ಸೊ ಶಿ ಈಸ್ ಮೈ ಒನ್ ಮೋರ್ ಫ್ರೆಂಡ್. ಇವತ್ತೆಲ್ಲರೂ ಎತ್ನಿಕ್ ಡೇಗೆ ಜಿಗಿ ಗ್ರ್ಯಾಂಡಾಗಿ ಬಂದಿರ್ತಾರೆ. ಐಲ್ ಶೋ ಹರ್. ಇವತ್ತು ಒಬ್ಬೊಬ್ಬರು ಡಿಫ್ರೆಂಟಾಗಿ ಬಂದಿದ್ದಾರೆ. ಏನು ಗೊತ್ತಾ, ಒಳ್ಳೆ ಔಟ್ಫಿಟ್ ಹಾಕಿದಾಗ ಒಳ್ಳೆ ಕ್ಯಾಮ್ರಾಮ್ಯಾನು ಇಲ್ಲ, ಒಳ್ಳೆ ಕ್ಯಾಮ್ರಾ ಇಲ್ಲ ಅಂತ ಅಂದಾಗ ಅದಕ್ಕಿಂತ ವರ್ಸ್ಟ್ ಪಾರ್ಟ್ ಇನ್ನೊಂದಿಲ್ಲ ತಾನೇ. ನಮಗೆ ಕ್ಯಾಮ್ರಾಮ್ಯಾನು ಇಲ್ಲ, ಇವಾಗ ಕ್ಯಾಮ್ರಾ ಐತೆ, ಲೈಟ್ ಇಲ್ಲ ಗೈಸ್, ಲೈಟ್ ಇಲ್ಲ. ಸೊ ಹುಡುಕ್ತಾ ಇದೀವಿ ಬೆಳಗ್ಗೆ ಬರಲಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಕ್ಲಾಸ್ಗೆ ಹೋಗಿ ಕ್ಲಾಸಲ್ಲಿ ವೀಡಿಯೋ ಪ್ಲೇ ಮಾಡ್ತಾರೆ ನಮ್ಮದು ತಾನೇ. ನೀನು ಪೋಸ್ಟ್ ಮಾಡಿದ್ದ ವೀಡಿಯೋಸು? ಯಾವುದು? ಇದು ಲಿಂಕ್ಗೆ ಇಲ್ಲ, ಒಂದು ಫೋಟೋ ಮಾತ್ರ ಹಾಕಿದ್ದೀನಿ. ಕೇಕ್ ಕೊಡ್ತಾರೆ ಗೈಸ್. ಕೇಕ್ ತಗೊಳಕ್ ಹೋಯ್ತಾ ಇದ್ದೀವಿ. ತಗೊಳ್ಳೆ, ಕಟ್ ಮಾಡಿ. ಇವಾಗ ಪಾವ್ ಬಜ್ಜಿ ಕೊಡ್ತಾರೆ, ವಡಾಪಾವ್ ಕೊಡ್ತಾರೆ. ಪುಣ್ಯವಂತರು ನಾವೇ. ನಮಗಿನ ಮುಂಚೆ ಇರೋರಿಗೆಲ್ಲ ಒಂದೇ ಕೊಡ್ತಾರೆ. ತಡಿತಾರೆ ಇಲ್ಲಿ ಬರ್ತಾರಲ್ಲ ಎಲ್ಲ ತಗೋಬಿಟ್ಟಪ್ಪ ಇವರು. ಪೂಜಾ ಇವಾಗ ನೋಡಿ ಮಾಡ್ತೀನಿ. ಥ್ಯಾಂಕ್ ಯು.
ಸ್ಟ್ಯಾಚು. ಇಲ್ಲಿ ಬಿಸಿಲಿಗೆ ಡಿಮ್ ಹೊಡಿತೈತೆ. ಗೈಸ್, ನಾವು ರೆಡ್ ಕಾರ್ಪೆಟ್ ಮೇಲೆ ನಡ್ಕೊ ಹೋಗಕ್ಕೆ ಹೋಯ್ತಾ ಇದ್ದೀವಿ ಎಲ್ಲರೂ. ನಮಗೋಸ್ಕರ ನಮ್ಮ ಜೂನಿಯರ್ಸ್ ರೆಡ್ ಕಾರ್ಪೆಟ್ ಎಂಟ್ರಿ ಕೊಡ್ತಾ ಇದ್ದಾರೆ. ಪಾಪ ಹಂಗೆ ನೋಡ್ರೆ ಅವರೇ ಜಾಸ್ತಿ ಮಾಡೋರೆ. ನಾವು ಅವ್ರಿಗೆ ಏನು ಬೇರೆ ಲಾಸ್ಟ್ ಇಯರ್ ಅವ್ರಿಗೆ ನಾವು ಅವ್ರಿಗೆ ಏನೂ ಮಾಡೇ ಇರಲಿಲ್ಲ. ಇಲ್ಲ ಆ್ಯಕ್ಚುಲಿ ಮಾಡಿದ್ವಿ, ನಾನು ನೋಡಿರಲಿಲ್ಲ. ಬ್ಯಾಚ್ ಎಲ್ಲ ನಾವು ಕೊಟ್ಟಿದ್ವಿ, ಇದೆಲ್ಲ ನಾವು ನಾವು ಯಾವ್ದ್ರಲ್ಲೂ ಇರಲಿಲ್ಲ. ಅಂದರೆ ಏನೋ ಕೊಟ್ಟವ್ರೆ ಜೊತೆಲಿ. ನಾನು ಇನ್ನೊಂದು ಬೇರೆ ಬ್ಯಾಟ್ರಿ ತಗೊಂಬಂದ್ಬಿಟ್ಟಿದ್ದೀನಿ, ಎಮರ್ಜೆನ್ಸಿಗೆ ಒಂದು ಇರಲಿ ಅಂದ್ಬಿಟ್ಟು ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೇವೆ ನಾವು. Dr. Vijay Sharma, Professor Shruti PK, kindly come on stage. ಮಳೆ ಬರ್ತದೆ ಗೈಸ್. Nishika ಅಲ್ಲಿ ಕೊಟ್ಟಿರೋ ಜ್ಯೂಸ್ Monisha, ಮೋಸ ಮಾಡಿ ಎರಡೆರಡು ಜ್ಯೂಸ್, ಅದು ಪೇಪರ್ ಬೋಟ್ ಜ್ಯೂಸ್ ತಗೊಂಬಂದು. ಜೀವನ ನಮ್ಮದಲ್ಲ ಖಾಲಿ, ಕೂತು ಬಾರಿಗೆ ಪರಾರಿ ಆಗುವ ಪೊಲ್ಯೂಷನ್ನಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ? ಅಪ್ರೋ ಮಾಡಿ ಮತ್ತೆ ಗಟ್ಟಲಿ ಬಲವಿದೆ. ಸೋಷಿಯಲ್ ಕ್ಲಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು. ಕಾಲೇಜ್ ಲೈಫು ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು. ಇಲ್ಲ ಅದು ಅವ್ರಿಗೆ. ಸೊ ಗಾಯ ನಾನು ಬೆಳಗ್ಗೆ ನನ್ನ ಫ್ರೆಂಡ್ಸ್ ಇಬ್ಬರಿಗೆ ಕೊಟ್ಟನಲ್ಲ, ಇವಳು ಒಬ್ಬರಿಗೆ ಕೊಟ್ಟಿರಲಿಲ್ಲ. ಸಾಯಂಕಾಲ ಕೊಡೋಣ ಅಂದ್ಬಿಟ್ಟು ಇವಳು ಯಾವಾಗೂ ಬ್ಯುಸಿ ಅದಕ್ಕೆ ಯಾವಾಗ ಕೊಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರೆ ಕರೆಕ್ಟಾಗಿ ಹೇಳಿ ರಂಜಿತ್ ಅಂದಿದ್ದಾಳೆ. ಇಂಥದ್ದು ಇವಳಿಗೆ ಅದು ಎಷ್ಟು ಮಾಡಿ ಮಾಡಿ ಕೊಟ್ಟಿದ್ದೀನಿ ನನ್ನ ಕ್ಲಾಸಲ್ಲಿ. ಜೋರಾಗೋದೆ ಇಲ್ಲ, ಅವಳು ವಾಯ್ಸ್ ಅಷ್ಟೇ ಬಿಡು, ಪರವಾಗಿಲ್ಲ. ಅಲ್ಲ, ನಾನು ತೋರಿಸ್ತಾ ಇರಲಿಲ್ಲ ಪೂಜೆ ಬೆಳಗ್ಗೆಯಿಂದ. ಇಷ್ಟ ಆಯ್ತಾ ನಿಮಗೆ? ಸರಿ ಅಲ್ಲ, ರೀಲ್ಸ್ ನಾವೆಲ್ಲ ಆಗಿ ಕಾಲೇಜಲ್ಲಿ ಏನದು ಫೇರ್ವೆಲ್ ಎಲ್ಲ ಆಗಿ ಊಟಕ್ಕೆ ಬಂದಿದ್ದೀವಿ. ಗೈಸ್ ಸಾಕಾಗೋದು ಬೆಳಗ್ಗೆಯಿಂದ. ಇವ್ರಿಗೆಲ್ಲರಿಗೂ ಕಾಲ್ ಬಂದಿದ್ದೆ. ಅವಳೊಬ್ಳು ಮಾತ್ರ ತುಂಬ ಚೆನ್ನಾಗಿ ಅನ್ಕೊಂಬೇಡಿ, ನಾವು ಮಸಾಲೆ ದೋಸೆ ತಿನ್ನೋ ಬಂದಿದ್ದೀವಿ ಗಾಯ್ಸ್. ಇದಾದಮೇಲೆ ಅಷ್ಟೇ ವೀಡಿಯೋನ ಎಂಡ್ ಮಾಡ್ತೀನಿ. ನನ್ನ ಮನೆ ಹತ್ರ ವ್ಲಾಗ್ ಎಂಡ್ ಮಾಡೋ ಟೈಮ್ ಮನೆಗೆ ಬಂದೆ. ಲೇಟ್ ಆಯಿತು, ಎಲ್ಲರೂ ಕೂಡ ಮನೆಗೆ ಹೊಟ್ಟೆ ಲೇಟ್ ಆಯಿತು. ಸೊ ಮನೆಗೆ ಬಂದಿದ್ದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡು ವ್ಲಾಗ್ ಎಂಡ್ ಮಾಡೋಕ್ಕೆ ಕೂತಿದ್ದೀನಿ. ಫೇರ್ವೆಲ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ನಾಟ್ ಎಟ್ ಆಲ್ ಎಫೆಕ್ಟಿವ್ ಗೈಸ್. ಸ್ವಲ್ಪ ಕೂಡ ಎಫೆಕ್ಟಿವ್ ಆಗಿರಲಿಲ್ಲ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಬುಜ್ಜಿ ಹೇಳ್ತಾ ಇದ್ದಲ್ಲ, ಗೂಸ್ ಬಂಪ್ಸ್ ಎಲ್ಲ ಬರ್ತಾಯಿದೆ, ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನಮ್ಮ ಎಕ್ಸ್ಪೆಕ್ಟೇಷನ್ ಹಾಗಿತ್ತು. ಬಟ್ ಫೇರ್ವೆಲ್ ಆ ಥರ ಆಗಲಿಲ್ಲ. ಇಟ್ ವಾಸ್ ಸೋ ನಾರ್ಮಲ್ ಬೇಸಿಕ್ ಫಂಕ್ಷನ್ ಥರನೇ ಇದ್ದಿದ್ದು. ಚೆನ್ನಾಗಿತ್ತು, ಹ್ಯಾಪಿ, ಬಟ್ ನಾಟ್ ಎಫೆಕ್ಟಿವ್. ಎಮೋಷ್ನಲ್ ಆಗಂತೂ ನಿಜವಾಗ್ಲೂ ಇರಲಿಲ್ಲ. ಆ್ಯಂಡ್ ಎಸ್, ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ನನಗೆ ನೆನಪೇ ಆಗಲ್ಲ. ನಾನು ವ್ಲಾಗ್ ಮಾಡಬೇಕು, ವೀಡಿಯೋ ಮಾಡ್ಕೋಬೇಕು, ಇದೆಲ್ಲ ನಂಗೆ ನೆನಪೇ ಆಗಲ್ಲ. ಆದಾಗೆಲ್ಲ ಕ್ಯಾಪ್ಚರ್ ಮಾಡಿ ನಾನು ಈ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.